ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಓಂ ಶಾಂತಿ 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 ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಮತ್ತು ಡೈರೆಕ್ಟರ್ ಬೈ ಸಜೀವ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಸುಜನ್ ಹಾಗೂ ಆದಿತ್ಯ, ವಿವೇಕ್, ಅನೂಪ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ 30 ಜನವರಿ 2026 ಬಿಡುಗಡೆ ಆಗಿರುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಬಜೆಟ್ ನೋಡಿದ್ರೆ 1.5 ಕೋಟಿ, ಕಲೆಕ್ಷನ್ ನೋಡಿದ್ರೆ 4 ಕೋಟಿಯಿಂದ 6 ಕೋಟಿವರೆಗೆ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ತೆಲುಗಿನಲ್ಲೇ ಕಲೆಕ್ಷನ್ ಆಗಿದೆ ಮತ್ತು ತೆಲುಗಿನಲ್ಲಿ ಬಿಡುಗಡೆ ಆಗಿರುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಎಲ್ಲೂ ಕೂಡ ಯಾವುದೇ ರೀತಿ ಡಬ್ಬಿಂಗ್ ಆಗಿಲ್ಲ. ಮತ್ತು ತೆಲುಗಿನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಈ ಮೂವಿಗೆ ಮೆಚ್ಚುಗೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ತೆಲುಗಿನಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಅಲ್ಟಿಮೇಟಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಗೆ ಎಲ್ಲರೂ ಕೂಡ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂತಹ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಈ ಮೂವಿಗೆ ಅತಿ ಹೆಚ್ಚು ಪ್ರೇಕ್ಷಕರುಗಳು ಮತ್ತು ಅಭಿಮಾನಿಗಳು ತುಂಬ ಇಷ್ಟಪಟ್ಟಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಅವರು ಕೂಡ ಈ ಮೂವಿಗೆ ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಹೀರೋ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅಂತ ಹೇಳಬಹುದು. ಅನುಪಮ ಅವರು ಕೂಡ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಸುಜನ್ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಅವ್ರಿಗೆ ತುಂಬ ಫ್ಯಾನ್ಸ್ಗಳು ಕೂಡ ಇಟ್ಟಿದ್ದಾರೆ ಮತ್ತು ತೆಲುಗಿನಲ್ಲಿ. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳಿದ್ರೆ, ಸಜಿತ್ ಅನ್ನೋ ವ್ಯಕ್ತಿ ಇರ್ತಾರೆ. ಸಜಿತ್ಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಸಜಿತ್ ಅವನು ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಜೀವನವನ್ನು ಕಳೀತಿರ್ತಾರೆ. ಸಜಿತ್ಗೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದು ಬರೋದು ಮತ್ತು ದೇವಸ್ಥಾನಗಳಿಗೆ ಓಡಾಡೋದು ಮತ್ತು ದೇವಸ್ಥಾನಗಳಿಗೆ ಸಣ್ಣ ಸಣ್ಣ ಹೆಲ್ಪ್ಗಳನ್ನು ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಮತ್ತು ಅವನಿಗೆ ಒಂದು ಮದುವೆಯನ್ನು ಮಾಡಬೇಕು ಅಂತೇಳಿ ಅವರ ತಂದೆ ತಾಯಿ ಒಂದು ಹುಡುಗಿನೂ ಕೂಡ ನೋಡ್ತಾರೆ. ಮತ್ತು ಸಜಿತ್ ಹೋಗಿ ಆ ಹುಡುಗಿಯನ್ನು ನೋಡಿಕೊಂಡು ಒಪ್ಪಿಗೆ ಕೂಡ ಮಾಡ್ಕೊತಾರೆ. ಮತ್ತು ಅವಲ್ಲಿ ಮಾತಾಡೋ ಟೈಮಲ್ಲಿ ತುಂಬ ಫನ್ನಿ ಕಮೆಂಟ್ಗಳು ಕೂಡ ಬರ್ತವೆ ಮತ್ತು ಅಲ್ಲಿ ಎಂಜಾಯ್ ಕೂಡ ಮಾಡ್ತಾರೆ. ಅವರ ಒಂದು ಇಬ್ರಿಗೂ ಕೂಡ ಇಷ್ಟ ಆಗುತ್ತೆ ಮಾತಾಡ್ತಾನೆ. ಮತ್ತು ಸಜಿತ್ ಆಗೋ ಇಬ್ಬರು ಕೂಡ ಮದುವೆ ಆಗ್ತಾರೆ. ಮತ್ತು ಮದುವೆ ಆದಮೇಲೆ ಅವರಿಬ್ಬರಿಗೆ ನಡುವೆ ಜಗಳ ಉಂಟಾಗುತ್ತೆ. ಜಗಳ ಉಂಟಾದಾಗ ಅವರಿಬ್ಬರು ಕೂಡ ಜಗಳವನ್ನು ಆಡ್ತಿರ್ತಾರೆ. ಮತ್ತು ಒಂದು ದಿನ ಏನಾಗುತ್ತೆ ಅಂದರೆ ಆ ಹುಡುಗಿನೇ ಸಜಿತ್ ಮೇಲೆ ಜಗಳಕ್ಕೆ ಬಿದ್ದು ಗಲಾಟೆ ಮಾಡಿ ಅವರನ್ನು ಹಲ್ಲೆ ಮಾಡಿಬಿಡ್ತಾರೆ. ಅದರಿಂದ ಅವರಿಬ್ಬರು ಕೂಡ ಜಗಳದಿಂದ ದೂರ ಆಗ್ತಾರೆ. ಮತ್ತು ಮುಂದೆ ಏನಾಗುತ್ತೆ ಮತ್ತು ಇನ್ನೇನೆಲ್ಲ ಸಮಸ್ಯೆಗಳು ಉಂಟಾಗ್ತವೆ ಅನ್ನೋದನ್ನು ಈ ಮೂವಿಯಲ್ಲೇ ನೋಡಬೇಕು. ಮೂವಿ ಅಂತ ಅಲ್ಟಿಮೇಟಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಕೊನೆಗೂ ಕೂಡ ಒಂದಾಗ್ತಾರೆ. ಈ ಮೂವಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಅವರ ತಂದೆ ತಾಯಿಗೂ ಕೂಡ ತುಂಬ ಖುಷಿಯಾಗುತ್ತೆ. ನಮ್ಮನ್ನು ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಒಳ್ಳೆ ರೀತಿಯಲ್ಲಿ ಅಂತೇಳಿ ಅವರು ಕೂಡ ಜನಗಳು ಕೂಡ ಅವರ ಫ್ರೆಂಡ್ಸ್ಗಳ ಸರ್ಕಲಲ್ಲಿ ಎಲ್ಲರೂ ಕೂಡ ಹೆಲ್ಪನ್ನು ಮಾಡಿ ಅವರಿಬ್ಬರನ್ನ ಒಂದು ಮಾಡ್ತಾರೆ. ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿನೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.